ಬಟ್ ಸರ್ ಸದ್ಯಕ್ಕೆ ಇದೇ ಪರಿಸ್ಥಿತಿ ಅಲ್ವಾ ನಮ್ಮ ಕನ್ನಡ ಇಂಡಸ್ಟ್ರಿ ಎದುರಿಸ್ತಾ ಇರೋದು? ಗೊತ್ತಿದೆ ಹೀಗೆ ಹ್ಮ್. ಈಗಿದೆ ಅಂತ ಗೊತ್ತಿದ್ದ ಜನ ಇದಕ್ಕೆ ಬರುವಂಥದ್ದು. ಹ್ಮ್. ಗೊತ್ತಿಲ್ಲದೆ ಯಾರು ಇಲ್ಲಿಗೆ ಚಿತ್ರರಂಗಕ್ಕೆ ಬರೋದಿಲ್ಲ. ಬರೋದಿಲ್ಲ. ಅಥವಾ ನೀವು ಚಿತ್ರಾನ್ನ ಮಾಡಿ ಅಂತ ಹೇಳ್ಬಿಟ್ಟು ಯಾರ ಮನೆ ಮುಂದೆ ಹೋಗಿ ಸ್ಟ್ರೈಕ್ ಮಾಡ್ತಾ ಇಲ್ಲ. ಹ್ಮ್. ಮಾಡ್ತಾ ಇದ್ದಾರೆ. ಹೌದು. ಮಿತ್ರ ಅವರು ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು 500 ಜನ ಮುಂದೆ ನನ್ನ ಮನೆ ಮುಂದೆ ಸ್ಟ್ರೈಕ್ ಮಾಡಿದ್ರ? ಇಲ್ಲ. ಇಲ್ಲ. ನಾನು ಮಾಡಬೇಕು ನನಗೆ ಅನಿಸಿದ್ದು. ಹ್ಮ್. ಹಾಗಾಗಿ ಜನ ನೋಡದೆ ಇರೋದು ಅಥವಾ ರೀಚ್ ಆಗದೆ ಇರೋದು ನನ್ನ ಮಿಸ್ಟೇಕ್ ಏನೋ ಇರ್ಬೋದು. ಸರ್ ನಾನು ಒಂದು ಕೇಳ್ಪಟ್ಟಿದ್ದು ಟಿವಿಲಿ ಬಂದಾಗ ಆ ಸಿನಿಮಾ ಜನ ಕುತ್ಕೊಂಡು ನೋಡಿದಾರೆ ಕಣ್ಮಿಟಿಕ್ಸ್. ಹ್ಮ್. ಥಿಯೇಟ್ರಿಗೆ ಬಂದು ನೋಡಿಲ್ಲ. ಹೌದು. ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಹ್ಮ್. ನೋಡಿ. ನೀವು ಸೋತಿರುವ ಎಲ್ಲ ಸಿನಿಮಾಗಳು ಕೆಟ್ಟ ಸಿನಿಮಾ ಅಂತ ನಾನು ಹೇಳೋದಿಲ್ಲ. ಹೌದು. ಸೋತಿರುವ ಎಲ್ಲ ಸಿನಿಮಾಗಳು ಅಂದರೆ ಕಮರ್ಷಿಯಲಿ ಸೋತಿರುವಂಥ ಎಲ್ಲ ಸಿನಿಮಾಗಳು ಕೆಟ್ಟ ಸಿನಿಮಾಗಳಲ್ಲ. ಅಲ್ಲ. ಗೆದ್ದಿರೋ ಎಲ್ಲ ಸಿನಿಮಾಗಳು ಒಳ್ಳೆ ಸಿನಿಮಾಗಳು ಅಲ್ಲ. ಸಿನಿಮಾಗಳಲ್ಲ. ಆ ಟೈಮು ಸಂದರ್ಭ ಅವ್ರ ಮಾರ್ಕೆಟಿಂಗ್ ಟ್ರೆಂಡು ಇದೆಲ್ಲವೂ ಕೂಡ ಅದು ಕೌಂಟ್ ಆಗ್ತಾ ಇರುತ್ತೆ. ಬಟ್ ಕೊಡುತ್ತೆ. ನಾವು ಪ್ರಯತ್ನ ನಮ್ಮದು ಫಲ ಒಂದು. ಹೌದು. ಹ್ಯಾವ್ ಟು ಕೀಪ್ ರನ್ನಿಂಗ್. ಓಡ್ತಾ ಇರಬೇಕು. ಯಾವತ್ತೂ ನಿಂತು ನೀರಾಗಬಾರ್ದು ಮನುಷ್ಯ. ನಿಜ. ಹ್ಯಾವ್ ಟು ಫ್ಲೋ, ಗೋ ವಿತ್ ದ ವಿಂಡ್. ಗಾಳಿಯಲ್ಲಿ ಹೋಗ್ತಾ ಇರಬೇಕು, ತೂರ್ತಾ ಇರಬೇಕು. ಸರ್ ನಟ, ನಿರ್ದೇಶಕ, ನಿರ್ಮಾಪಕ ತಾವು ಮೂವರು ಹೌದು ಅಲ್ವಾ? ನಿರ್ದೇಶನ ಇನ್ನು ಮಾಡಿಲ್ಲ, ಮಾಡ್ತೀರಿ ಸರ್. ಮಾಡ್ತೀರಾ? ಅದಕ್ಕೆ ಅಲ್ವಾ ಸರ್? ಬಟ್ ಈ ನೀವೊಬ್ರು ನಟರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಸದ್ಯದ ಪರಿಸ್ಥಿತಿ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ನೋಡಿ, ನಮಗೆ ನಮ್ಮದೊಂದು ಭಾಳ ಒಂದು ವಿಪರ್ಯಾಸಕರ ಸಂಗತಿ ಅಂತ ಹೇಳಿದ್ರೆ, ಕನ್ನಡಿಗರಿಗೆ ಎಲ್ಲ ಭಾಷೆ ಗೊತ್ತು. ತಮಿಳಿಗೆ ಹೋದ್ರೆ ತಮಿಳು ಬಿಟ್ಟರೆ ಬೇರೆ ಏನು ಬರಲ್ಲ ಅವ್ರಿಗೆ. ಹಿಂದಿ ಒಂದು ಮಾತು ಬರಲ್ಲ. ಸೊಲ್ಲಂಗೆ ಅಂತ ಹೇಳ್ತಾರೆ ಅಷ್ಟೇ. ಹೌದು. ಯು ಡೋಂಟ್ ಎಕ್ಸ್ಪೆಕ್ಟ್ ಎನಿ ಅದರ್ ಲ್ಯಾಂಗ್ವೇಜ್ ಫ್ರಮ್ ದೆಮ್. ಕೇರಳಕ್ಕೆ ಹೋಗ್ಬಿಟ್ರೆ ನೀವು ಮಲಯಾಳಂ ಬಿಟ್ಟರೆ ಬೇರೆ ಏನು ಸಿಗೋದು. ತೆಲುಗು ಹೋದರೆ ಆಲ್ಮೋಸ್ಟ್ ಹಿಂದಿ ಮತ್ತು ತೆಲುಗು ಬಿಟ್ಟರೆ ಬೇರೆ ಏನೂ ಇಲ್ಲ. ನಾವು ಕನ್ನಡಿಗರು ಹಂಗಲ್ಲ. ವಿ ನೋ ತೆಲುಗು, ವಿ ನೋ ತಮಿಳು, ವಿ ನೋ ಮಲಯಾಳಂ. ನಮಗೆಲ್ಲವೂ ಗೊತ್ತಿದೆ. ನಾವೆಲ್ಲವನ್ನೂ ನೋಡಬೇಕು. ಎಲ್ಲವನ್ನು ನೋಡುವಂಥ ಕನ್ನಡಿಗರಿಗೆ ನಮ್ಮ ಸಿನಿಮಾನ ನೋಡಿ ಅಂತ ಕೇಳುವಂಥದ್ದು ಈಗ ವಿಪರ್ಯಾಸ ಅಲ್ವಾ? ದೊಡ್ಡ ವಿಪರ್ಯಾಸ. ನಮ್ಮನೆ ಮಕ್ಕಳನ್ನ ಬೆಳೆಸುವಂಥ ಕೆಲಸ ಆಗಬೇಕಾಗಿದೆ. ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡುವಂಥ ಜವಾಬ್ದಾರಿ ನಿರ್ಮಾಣ ಸಂಸ್ಥೆಗಿದೆ, ಒಳ್ಳೆ ನಿರ್ದೇಶಕರಿಗಿದೆ, ಒಳ್ಳೆ ಕಥೆಯನ್ನು ಮಾಡುವಂಥ ಕೆಲಸ ಕಥೆಗಾರರಿಗಿದೆ. ಕನ್ನಡ ಮಾಡಬೇಕು ನಾವು. ಜೊತೆಗೆ ಕ್ವಾಲಿಟಿ ಸಿನಿಮಾಗಳನ್ನು ಕೊಡಬೇಕು. ಇದೊಂದು ಸ್ಪರ್ಧಾತ್ಮಕ ಜಗತ್ತು. ಸಿನಿಮಾ ಕಲೆ ಹೇಗೋ ವ್ಯಾಪಾರ ಕೂಡ ಹಾಗೇನೆ ಅಲ್ವಾ? ಹಾಗಾಗಿ ನಾವು ಒಳ್ಳೆ ಸಿನಿಮಾನು ಕೊಡಬೇಕು. ನಮ್ಮ ಪ್ರೇಕ್ಷಕರು ನಮ್ಮ ಒಳ್ಳೆ ಸಿನಿಮಾಗಳನ್ನು ನೋಡಬೇಕು. OTT ಬರೀ ನೋಡೋಣ, ನಾಳ್ದು ಸರ್ ಇಲ್ಲ ನಮ್ಮ ಕನ್ನಡಿಗರ ಮನಸ್ಥಿತಿ ನಿಜವಾಗ್ಲೂ ನಾನು ನೋಡಿರೋ ಪ್ರಕಾರ ಕೆಲವೊಬ್ರದ್ದು ಇದೇ ತರ OTT ಬರ್ಲಿ ನೋಡ್ಕೋಬೇಡ, ಹೆಂಗೋ ಸಬ್ಸ್ಕ್ರಿಪ್ಷನ್ ಇದೆಯಲ್ಲ ಅದೇ ತರ ಹಾಗಾಗಿದೆ. ಈ ನೋಡಿ, ಕರಾವಳಿ ಅಂತ ಸಿನಿಮಾನ ಅಥವಾ ಲ್ಯಾಂಡ್ಲೋಡ್ ಅಂತ ಸಿನಿಮಾನ ನೀವು OTT ನೋಡಿದ್ರೆ ಸಿನಿಮಾ ಕಾಣಿಸ್ಬೋದು ಅಷ್ಟೇ. ಆ ಗ್ರ್ಯಾಂಡಿಯರ್, ಆ ಸೌಂಡ್ ಪ್ಯಾಟರ್ನ್, ಆ ಮ್ಯೂಸಿಕ್, ಆ ಕಲರ್ ಪೈಲಟ್ ಖಂಡಿತ ನಿಮಗೆ ಥಿಯೇಟ್ರಲ್ಲೇ ನೋಡುವಂಥ ಸೌಭಾಗ್ಯನ ಬೇರೆ. ನೀವು ಜಡ್ಜ್ ಮಾಡಬೇಕು ಸಿನಿಮಾನ. ಫೇಕ್ ರಿವ್ಯೂಗಳು, ಮೊದಲೇ ರಿವ್ಯೂಗಳು ಕೊಟ್ಟು ಹಂಗಿದೆ ಹಿಂಗಿದೆ ಸಿನಿಮಾ ಅಂತ ಹೇಳುವಂಥವ್ರನ್ನ ನಾನು ಖಂಡಿತವಾಗೂ ಕೂಡ ಅವ್ರಿಗೆ ದೊಡ್ಡೊಂದು ಧಿಕ್ಕಾರ ಇದೆ. ಅವರು ಜನರನ್ನ ಮೋಸ ಮಾಡ್ತಾ ಇದ್ದಾರೆ. ಫೇಕ್ ಅಡ್ವರ್ಟೈಸ್ಮೆಂಟ್ಗಳ ಮೂಲಕ ದಾರಿ ತಪ್ಪಿಸ್ತಾ ಇದೆ. ಕ್ವಾಲಿಟಿ, ಒಂದು ಒಳ್ಳೆ ಟ್ರೈಲರಲ್ಲಿ ಅದರದ್ದು ತಾಕತ್ತು ಗೊತ್ತಾಗುತ್ತೆ. ಒಳ್ಳೆ ಮ್ಯೂಸಿಕಲ್ಲಿ ಸಿನಿಮಾದ ತಾಕತ್ತು ಗೊತ್ತಾಗುತ್ತೆ. ಆಡಿಯನ್ಸ್ ನೀವು ಭಾಳ ಬುದ್ಧಿವಂತರಾಗಿ ಸಿನಿಮಾನ ಚೂಸ್ ಮಾಡಿ. ನಾವು ಕೂಡ ಅಷ್ಟೇ, ದೊಡ್ಡ ಒಂದು ಬದ್ಧತೆ ಇದೆ. ಜನರಿಗೆ ನಾವು ಒಂದು ಸಲ ಮೋಸ ಮಾಡ್ಬೋದು, ಮತ್ತೆ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ನಾವು ಒಳ್ಳೆ ಕ್ವಾಲಿಟಿ ಸಿನಿಮಾನ ಕೊಡಬೇಕು. ಕತೆಗಾರರಿಗೆ ಮಣೆ ಹಾಕಬೇಕು. ನಮ್ಮ ನೆಲದ ಕತೆ, ನಮ್ಮ ಮಣ್ಣಿನ ಕತೆ, ನಮ್ಮ ಜಾನಪದ ಕತೆಗಳು ಕನ್ನಡ ಇಂಡಸ್ಟ್ರಿಗೆ ನಾವು ಬರಬೇಕು. ಒಂದು ಕಾಲದಲ್ಲಿ ಇಡೀ ಭಾರತೀಯ ಚಿತ್ರರಂಗ ಕನ್ನಡವನ್ನು ಎತ್ತು ನೋಡ್ತಾ ಇತ್ತು. ಯಾವುದು ಪುಟ್ಟಣ್ಣ ಕಲಾವಿದರ ನೆಕ್ಸ್ಟ್ ಸಿನಿಮಾ ಯಾವುದು, ಸಿದ್ಧಲಿಂಗನವ್ರ ನೆಕ್ಸ್ಟ್ ಸಿನಿಮಾ ಯಾವುದು ಜನ ನೋಡ್ತಾ ಇದ್ದು. ಈಗ ಒಂದೆರಡು ಸಿನಿಮಾಗಳು, KGF, ಕಾಂತಾರ ಅಂತ ಕೆಲವು ಸಿನಿಮಾಗಳು ಮಾತ್ರ ಆ ವಿಶ್ವ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ, ದೇಶ ಮಟ್ಟಕ್ಕೆ ಸುದ್ದಿ ಆಗ್ತಾ ಇದೆ. ಪ್ರತಿಯೊಂದು ಸಿನಿಮಾ ಆಗಬೇಕು ಅಂದರೆ ನಾವು ಕೆಲಸ ಮಾಡಬೇಕು, ಹೊಸದೇ ಕೆಲಸ ಮಾಡಬೇಕು. ಅದರ ಕತೆಗೆ ದೊಡ್ಡ ಪ್ರಾಧಾನ್ಯವನ್ನು ಕೊಡಬೇಕು. ಕತೆ ಟೆಕ್ನಿಷಿಯನ್ಸ್ಗಳು ಅವರೇ ಹೀರೋ ಅನ್ನೋದು ಪ್ರೂವ್ ಆಗಬೇಕು. ಇದು ಮಿತ್ರನ್ ಸಿನಿಮಾ ಅಥವಾ ಇನ್ನೊಂದು ಸ್ಟಾರ್ ಸಿನಿಮಾ ಅಂತ ಜನ ಬರಬಾರ್ದು. ಇದು ಯೋಗರಾಜ್ ಭಟ್ರ ಸಿನಿಮಾ, ಇದು ಪ್ರಶಾಂತ್ ನೀಲ್ ಸಿನಿಮಾ, ಇದು ಸಂತೋಷ್ ಆನಂದರಾಮ್ ಸಿನಿಮಾ, ಇದು ಗುರುದತ್ ಗಾಣಿಗ ಸಿನಿಮಾ, ಇದು PC ಶೇಖರ್ ಸಿನಿಮಾ. ನಿರ್ದೇಶಕರ ಮೇಲೆ ಸಿನಿಮಾಗೆ ಜನ ಬರುವಂಥ ಪರಂಪರೆ ಮತ್ತೆ ಹುಟ್ಟಬೇಕು. ಆ ಇತಿಹಾಸ ಮತ್ತೆ ಮರುಕಳಿಸ್ಬೇಕು. ಆಗ ನಾವು ಹೇಳ್ತೀವಿ.
ನಿಜ. ನಾವು ಬೇಕಾದಷ್ಟು ಹೀರೋಗಳಿಗೆ ಹೀರೋಯಿನ್ಗಳಿಗೆ ನಾವು ದುಡ್ಡು ಕೊಡ್ತೀವಿ, ಅವ್ರನ್ನ ಕನ್ಫರ್ಟ್ ಮಾಡ್ತೀವಿ. ನಾವು ನಿರ್ಮಾಪಕರಾದವರು ಫಸ್ಟ್ ಕನ್ಫರ್ಟ್ ಮಾಡಬೇಕಾದವರು ಆದದ್ದು ನಿರ್ದೇಶಕರನ್ನು, ನಿರ್ದೇಶಕರನ್ನ. ಬರಹಗಾರರನ್ನು, ಸಾಹಿತಿಗಳನ್ನು. ಆಗ ಅದು ಹೆಮ್ಮರವಾಗಿ ಬೆಳೆಯುತ್ತೆ, ಚಿತ್ರರಂಗ ಹೆಮ್ಮರವಾಗಿ ಬೆಳೆಯುತ್ತೆ. ಎಲ್ಲೋ ನಾವು ಟೆಕ್ನಿಷಿಯನ್ಸನ್ನು ನೋಡ್ಕೊಳ್ಳೋ ರೀತಿಯಲ್ಲಿ ಬದಲಾವಣೆ ತರಬೇಕು, ಅವರನ್ನು ಕನ್ಫರ್ಟ್ ಮಾಡಬೇಕು. ಹಾಗೆ ನಮಗೆ ನಿಜವಾದಂಥ ಕೃಷಿ ಸಿಗುತ್ತೆ. ನಿಮಗೆ ಆ ಇಂಗ್ರೀಡಿಯೆಂಟ್, ನಿಜವಾದಂಥ ಪದಾರ್ಥ ನಮಗೆ ವಾಪಸ್ ಬರುತ್ತೆ. ನಮಗೆ ಕಲೆಯ ರೂಪದಲ್ಲಿ, ಪೆನ್ನಿನ ರೂಪದಲ್ಲಿ, ಕಥೆಯ ರೂಪದಲ್ಲಿ, ಹಾಡಿನ ರೂಪದಲ್ಲಿ ಬರುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಒಬ್ಬ ಸಿನಿಮಾ ಪ್ರೇಕ್ಷಕನಾಗಿ, ಒಬ್ಬ ನಿರ್ಮಾಪಕನಾಗಿ ನನ್ನ ಭಾವನೆ ಅದು. ಅದಾಗಬೇಕಾಗಿದೆ. ಅದು ಲ್ಯಾಕಿಂಗ್ ಇದೆ. ಬೇರೆ ಇಂಡಸ್ಟ್ರಿಯಲ್ಲಿ ಟೆಕ್ನಿಷಿಯನ್ಸ್ ಸಿಕ್ಕುವಂಥ ಗೌರವ ನಮ್ಮ ಇಂಡಸ್ಟ್ರಿಯಲ್ಲಿ ಭಾಳ ಕಮ್ಮಿ ಇದೆ, ಭಾಳ ಕಮ್ಮಿ ಇದೆ. ನೋಡಿದ್ದೀನಿ, ಎಲ್ಲ ಹೀರೋಗಳಿಗೆ ಹೀರೋಯಿನ್ಗೆ ಎಲ್ಲ ಫೆಸಿಲಿಟಿ ಇರುತ್ತೆ, ಕ್ಯಾರವನ್ನು ಇನ್ನೊಂದು ಮತ್ತೊಂದು ಇರುತ್ತೆ. ಅದು ಇರಬೇಕು, ಅದು ಬೇಕು, ಅದು ಅವ್ರ ಅರ್ಹತೆ, ಅದು ಅವ್ರ ಸ್ಟಾರಿಗೆ ನಾವು ಕೊಡಬೇಕು. ಮೀನ್ ವೈಲ್ ಇಂಥ ಹೀರೋಯಿನ್ ಹುಟ್ಟಾಕಿದಂಥ, ಇಂಥ ಹೀರೋಗಳನ್ನು ಹುಟ್ಟಾಕಿದಂಥ ನಿರ್ದೇಶಕನಿಗೂ ಅಟ್ಲೀಸ್ಟ್ ಅದರ ಅರ್ಧ ಭಾಗನಾದರೂ ಗೌರವವನ್ನು ಕೊಡಬೇಕು. ಇದು ನನ್ನ ಆಸೆ ಕೂಡ, ನನ್ನ ಆಸೆ ಕೂಡ. ಸರ್, ಫೇಕ್ ರಿವ್ಯೂಸ್ ಅಂದಾಗ ನಾನು ರೀಸೆಂಟಾಗಿ KD ಸಿನಿಮಾ ನೋಡಿದೆ. ಬಟ್ ನಮ್ಮ ಇಂಡಸ್ಟ್ರಿಯಿಂದ ಒಳ್ಳೆ ರೀತಿನಲ್ಲೇ ಪ್ರತಿಕ್ರಿಯೆ ಸಿಕ್ತು, ರಿವ್ಯೂಸು. ಬಟ್ ಬೇರೆ ಬೇರೆ ಭಾಷೆಯವರು KD ಸಿನಿಮಾನ ರಿವ್ಯೂ ಮಾಡಿರೋದು ಕೆಟ್ಟದಾಗಿದೆ ಸಿನಿಮಾ ಅಂತ. ಸೊ ಇದು ಕೂಡ ಇತ್ತೀಚೆಗೆ ಜಾಸ್ತಿ ಆಗೋಗ್ಬಿಟ್ಟಿದೆ ಸರ್. ಅದೇ ಈಗ ಪ್ಯಾನ್ ಇಂಡಿಯಾ ನಾವು ಮಾಡ್ತೀವಿ ಅನ್ನೋದಿದೆಯಲ್ವಾ, ಪ್ಯಾನ್ ಇಂಡಿಯಾ ಮಾಡ್ತಾ ಇದ್ದೀವಿ ಅನ್ನೋದೇ ಒಂದು ತಪ್ಪು. ಅದಾಗಬೇಕು ಪ್ಯಾನ್ ಇಂಡಿಯಾ. ನಾವು ಮಾಡಿದಂಥ ಸಿನಿಮಾಗಳು ಪ್ಯಾನ್ ಇಂಡಿಯಾ ಆಗಬೇಕು. ಹೌದು. ಕೆಲವುದರ ನಾವು ಪ್ಯಾನ್ ಇಂಡಿಯಾ ಥರ ಪ್ರೊಜೆಕ್ಟ್ ಮಾಡಿದಾಗ ಆ ಎಕ್ಸ್ಪೆಕ್ಟೇಷನ್ ಅವ್ರಿಗೆ ಸಿಗದೇ ಇದ್ದಾಗ, ನಮ್ಮಲ್ಲಿ ಶ್ರೀರಾಮ್ಪುರ ಅಂತ ಗೊತ್ತು ಅಲ್ವಾ, ಪತ್ರ ಬಂದಿದೆ ನೋಡಿದೆ, ಶ್ರೀರಾಮ್ಪುರದಿಂದ ಕಿಟ್ಟಿ ಬಂದರು, ಕೋಳಿ ಮಂಜ ಬಂದ, ಇವ್ರು ಬಂದ, ಅದು ಕೇಳಿದ್ರಿ ನೀವು? ಕೇಳಿದ್ದೀನಿ. ತೆಲುಗು ಅವನಿಗೆ ಕೋಳಿ ಮಂಜ ಯಾರು ಗೊತ್ತು, ಕಿಟ್ಟಿ ಯಾರು ಅಂತ ಗೊತ್ತು ಅಲ್ವಾ, ಅದ್ರಲ್ಲಿ ಕನೆಕ್ಟ್ ಆಗದೆ ಇರ್ಬೋದು. ಅದಕ್ಕೆ ಅವ್ರು ಗೊತ್ತಿಲ್ಲದಂಗೆ ಮಾತಾಡಿದ್ದಾರೆ ಅಷ್ಟೇ, ಗೊತ್ತಿಲ್ಲದಂಗೆ ರಿವ್ಯೂ ಮಾಡಿದ್ದಾರೆ ಅಷ್ಟೇ. ಸಿನಿಮಾದ ಮೇಲೆ ಅಪಪ್ರಚಾರ ಮಾಡುವಂಥದ್ದು. ಫಸ್ಟ್ ಆಫ್ ಆಲ್ ನೋಡಿ, ನಾವು ಯುದ್ಧಕ್ಕೆ ನಿಂತಾಗ ನಾವು ಸೈನಿಕರ ಲೆಕ್ಕ ಹಾಕ್ಬಾರ್ದು. ಹೊಗಳೋರು ಇರ್ತಾರೆ, ತೆಗಳೋರು ಇರ್ತಾರೆ, ಮುಂದಕ್ಕೆ ಹೋಗ್ತಾ ಇರಬೇಕು. ಅದೇ ಸಿನಿಮಾ ಬ್ಲಾಕ್ ಪಾಸ್ಟರ್ ಆದರೆ ಅದನ್ನು ಹೊಗಳುವಂಥ ರೀತಿನೇ ಬೇರೆ ಇರ್ತದೆ. ಬಟ್ ನಾವು ಹೇಳೋದು ನಮ್ಮ ತನವನ್ನು ಕೊಡೋಣ, ನಮ್ಮ ಕಲ್ಚರನ್ನು ಕೊಡೋಣ. ಈ ಕೆರೆ ಬೇಟೆ ಅಂತ ಸಿನಿಮಾ ಏನು ಬಂದಿದೆ, ಈಗ ಉಳಿದವರು ಕಂಡಂತೆ, ಸಪ್ತಸಾಗರದ ಆಚೆಯಲ್ಲೂ ಅಲ್ವಾ, ಜನ ಮಾತಾಡಿದ್ರು. ಎ ಸೈಡ್ ಬಿ ಸೈಡ್ ಎಲ್ಲೋ ಮಾತಾಡಿದ್ರಲ್ವಾ. ರಿಚರ್ಡ್ ಆಂಟನಿ ಏನಾಗುತ್ತೆ ಅಂತ ಜನ ಕ್ಯೂರಿಯಾಸಿಟಿ ಕಾಯ್ತಾ ಇದ್ದಾರೆ. ಈಗ ನಮ್ದು ರಾಕಿಂಗ್ ಸ್ಟಾರ್ ಸಿನಿಮಾ ಟಾಕ್ಸಿಕ್ ಜನ ಕಾಯ್ತಾ ಇದ್ದಾರಲ್ವಾ. ಆ ರೀತಿ ಕಾಯುವಂಥ ಕೆಲಸ ಆ ರೀತಿ ಎಲ್ಲಿ ನಾನು ಪುನಃ ಹೇಳ್ತೀನಿ, ಬರಹಗಾರರಿಗೆ, ಕಥೆಗಾರರಿಗೆ, ಸಾಹಿತಿಗಳಿಗೆ, ನಿರ್ದೇಶಕರಿಗೆ, ಕ್ಯಾಮರಾಮ್ಯಾನಿಗೆ, ಮೇಕಪ್ ಆರ್ಟಿಸ್ಟ್ಗಳಿಗೆ ನಾವು ಗೌರವ ಕೊಡದೇ ಇದ್ರೆ, ಅವ್ರಿಗೆ ನಾವು ಪ್ರೀತಿ ಮಾಡದೇ ಇದ್ರೆ, ಅವ್ರನ್ನ ನಾವು ಕಂಫರ್ಟ್ ಝೋನ್ ಹಿಡದೇ ಇದ್ರೆ, ಒಳ್ಳೆ ಕಥೆಗಳು ಆಚೆ ಬರೋದಕ್ಕೆ ಕಷ್ಟ ಇದೆ. ಟೆಕ್ನಿಕಲಿ ಸ್ಟ್ರಾಂಗ್ ಇರಬೇಕು. ಹೌದು ಸರ್, ನಾನು ಹಿಂಗೆ ಸೋಷಿಯಲ್ ಮೀಡಿಯಾ ನೋಡ್ತಾ ಇರಬೇಕಾದ್ರೆ ಒಂದು ಪೋಸ್ಟ್ ಬಂತು. ಈ ವರ್ಷ ನಮ್ಮ ಇಂಡಸ್ಟ್ರಿನ ಎತ್ತಕ್ಕೆ ಕರಾವಳಿ ಒಂದು, ಜೊತೆಗೆ ಟಾಕ್ಸಿಕ್ ಒಂದು ಬರಬೇಕು. ಇಲ್ಲ ಅಂತಂದರೆ ನಾವು ಹೀಗೆ ಇರ್ತೀವಿ. ಅಂದರೆ ನಾವು ವೀಕ್ಷಕರಾಗಿ ಬೇರೆ ಭಾಷೆ ಸಿನಿಮಾಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ. ತೆಲುಗಾಗಿರಬಹುದು, ಮಲಯಾಳಂ, ತಮಿಳಿಗೆ ಹೋಗ್ಬಿಡ್ತೀವಿ ನಾವು. ಇದೇ ಥರ ಬರ್ತಾ ಇದ್ರೆ ಅಂತ. ಏನಪ್ಪ ಹಿಂಗಾಗ್ತಿದೆ ಅಂತೇಳಿ ಕಮೆಂಟ್ಸ್ ನೋಡಿದಾಗ ಎಲ್ಲದಕ್ಕೂ ಎಸ್ 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 ಅನ್ನುವಂತಹ ಕಮೆಂಟ್ಸ್ಗಳೇ ಇತ್ತು. ಸೊ ಇದು ನೀವು ಒಪ್ಕೋತೀರಾ? ಅಲ್ಲ, ಹಂಗಿಲ್ಲ ನೋಡಿ. ನಾವು ಈಗ ಸೀತಾರಾಮ ಕೇಸ್ ಬಂತು ಒಂದು ಸಿನಿಮಾ, ಇಲ್ಲಿ ಕಮರ್ಷಿಯಲಿ ಹಿಟ್ ಆಗಲಿಲ್ಲ. ಎಲ್ಲಿ ನಮ್ಮ ವಿಜಯ ರಾಘವೇಂದ್ರ ಅವ್ರ ಸಿನಿಮಾ. ಬಟ್ ಅದು ಪ್ರೈಮಲ್ಲಿ ಅದು ಟ್ರೆಂಡಿಂಗಲ್ಲಿತ್ತು. ಅದನ್ನು ಯಾಕೆ ಸುದ್ದಿ ಮಾಡಲಿಲ್ಲ ಯಾರು? ನಾನು ಕೇಳ್ತಾ ಇರೋದು, ಇಟ್ ವಾಸ್ ಟ್ರೆಂಡಿಂಗ್. ಇಂಡಿಯಾದಲ್ಲಿ ನಂಬರ್ 3, ನಂಬರ್ 2 ಲೆವೆಲ್ಗೆ ಟ್ರೆಂಡಿಂಗಲ್ಲಿತ್ತು. ಕೇರಳ ಪ್ರೈಮಲ್ಲಿ ಅದು ಭಾಳ ಅದ್ಭುತವಾಗಿ ದೊಡ್ಡ ಒಂದು ರಿವ್ಯೂವನ್ನು ಪಡ್ಕೊಂಡಿದೆ. ದೇಶ ಮಾತಾಡ್ತು ಸಿನಿಮಾದ ಬಗ್ಗೆ, ಸೋಷಿಯಲ್ ಮೀಡಿಯಾ ಮಾತಾಡಲಿಲ್ಲ, ಮೀಡಿಯಾಗಳು ಯಾವುದೂ ಮಾತಾಡಲಿಲ್ಲ. ಯಾಕೆ ಮಾತಾಡಿಲ್ಲ? ಸೀತಾರಾಮ ಅನ್ನೋ ಸಿನಿಮಾ ನಮ್ಮಲ್ಲಿ ನಾವು ನೋಡಲಿಲ್ಲ. ಬಟ್ ಅದು ಇಡೀ ಇಡೀ ದೇಶ ಮಾತಾಡ್ತಲ್ವಾ, ದೊಡ್ಡ ಒಂದು ಇನ್ಕಮನ್ನು ಅವ್ರಿಗೆ ಜನರೇಟ್ ಮಾಡಿ ಕೊಡ್ತಲ್ವಾ.
ಹೌದು. ಅಲ್ವಾ? ಹ್ಮ್. ನಾವು ಮಾತಾಡಬೇಕಾಗಿತ್ತು ಅದನ್ನು. ಹ್ಮ್. ನಾವು ಕೆಟ್ಟು ಯಾವ್ದು 4 ಸಿನಿಮಾ ಚೆನ್ನಾಗಿ ಮಾಡಲಿಲ್ಲ, ಚೆನ್ನಾಗಿ ಹೋಗಲಿಲ್ಲ ಅಂತ ಹೋಗಿಲ್ಲ ಹೇಳಿದ ಅಂತ. ತಕ್ಷಣ ಹ್ಮ್. ಅದನ್ನೇ ನಾವು ಹೈಲೈಟ್ ಮಾಡಿದೆ. ಇದು ಬಂದು ನಮ್ಮದು ಡಾರ್ಲಿಂಗ್ ಕೃಷ್ಣನ್ ಸಿನಿಮಾ, ಕೃಷ್ಣ ಅವ್ರ ಲವ್ ಸಿನಿಮಾ ಮಾಕ್ಟೆಲ್ ಲವ್ ಮಾಕ್ಟೇಲ್ ಚೆನ್ನಾಗೋಯ್ತು. ಮೇಡ್ ವೆಲ್, ಹ್ಮ್. ತುಂಬ ಚೆನ್ನಾಗಾಯ್ತು. ಚೆನ್ನಾಗೋಯ್ತು. ಹ್ಮ್. ಜಲವಾರ ಅಂತ ಒಂದು ಸಿನಿಮಾ, ಒಲವಾರ ಒಲವಾರ ಅನ್ನೋ ಸಿನಿಮಾ ನಾನು ಚೆನ್ನಾಗೋಯ್ತು ನೋಡಿದ್ದೆ, ಅದು. ಭಾಳ ಹ್ಮ್. ಚೆನ್ನಾಗಾಯ್ತು. ಹ್ಮ್. ನಾವು ಬರೀ ಸೋಲೋ ಕಥೆಯನ್ನು ಹೇಳೋದಕ್ಕಿಂತ ಈ ಹೇಳಿ ಏನಾಗುತ್ತೆ, ನಿರ್ಮಾಣ ಮಾಡೋದಕ್ಕೆ ಜನರಿಗೆ ಬೇಜಾರಾಗ್ತಾ ಇದೆ. ಬೇಜಾರಾಗ್ತದೆ. ಕನ್ನಡ ಸಿನಿಮಾ ಹೌದು. ಸೋಲ್ತಾ ಇದೆ ಗುರು ಅಂತ. ಕನ್ನಡ ಸಿನಿಮಾ ಸೋಲ್ತಾ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.